ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಪ್ರೇತ ದೋಷ ನಿವಾರಣೆಗಾಗಿ ಒಂದು ಪ್ರಯೋಗವನ್ನ ನಾನು ಕೊಡ್ತಾ ಇದ್ದೀನಿ. ಸರಿ, ಏನೋ ಹಿಡ್ಕೊಂಡೈತೆ ಮೈನಲ್ಲಿ, ಏನು ಅನ್ನೋದು ಗೊತ್ತಿಲ್ಲ, ಆದ್ರೆ ಏನೋ ಇದೆ ಅನ್ನುವಂಥವರಿಗಾಗಿ ಈ ಪ್ರಯೋಗ. ಸರ್, ಅವ್ರಿಗೆ ಆಲ್ರೆಡಿ ಹಿಡ್ಕೊಂಡೈತೆ, ಅವ್ರು ಹೇಗೆ ಸರ್ ಈ ಪ್ರಯೋಗನ ಮಾಡ್ತಾರಂದ್ರೆ ಅವ್ರಿಗೆ ಬದಲಾಗಿ ನೀವು ಮಾಡಿ ಇದನ್ನ ಅವ್ರ ಮೇಲೆ ಪ್ರಯೋಗವನ್ನ ಮಾಡಬಹುದು. ನಾವೇ ಮಾಡ್ತೀವಿ ಸರ್, ಏನೋ ಇದೆ ಬಟ್ ನಾನು ಮಾಡಬಲ್ಲೆ ಇದನ್ನ ಪ್ರಯೋಗವನ್ನ ಅಂತ ಹೇಳಿದ್ರೆ ನೀವೇ ಮಾಡ್ಕೊಳ್ಳಿ. ಮೊದಲಿಗೆ ಪ್ರಯೋಗ ಏನಂತ ಗೊತ್ತಾಗ್ಬೇಕಲ್ವಾ? ಹೌದು, ಭಾನುವಾರದಿಂದ ಭಾನುವಾರ ಅಂದ್ರೆ 8 ದಿನ, ಭಾನುವಾರದಿಂದ ನೆಕ್ಸ್ಟ್ ಭಾನುವಾರ ತನಕ ಪ್ರಯೋಗ ಮಾಡಬೇಕು. ಈ ಪ್ರಯೋಗದ ದಿನಗಳಲ್ಲಿ ಮನೆಯಲ್ಲಿ ಯಾರಿಗೂ ಮಾಸಿಕ ಇತ್ಯಾದಿಗಳು ಬರುವ ಹಾಗಿಲ್ಲ. ಅಂದ್ರೆ ಆ ಡೇಟ್ಸ್ಗಳನ್ನ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿರುವಂತ ತುಳಸಿ ಅಥವಾ ತಂದು ತುಳಸಿಯನ್ನ ಇಡಿ, ಆಯ್ತಾ? ತುಳಸಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಂತಾರೆ, ತುಳಸಿಗೆ ನಿಮ್ಮ ಕೈಯಿಂದ 3 ಸಲ ಜಲವನ್ನ ಅರ್ಪಿಸ್ಬೇಕು. ಯಾರಿಗೆ ದೋಷ ಇದೆಯೋ ಅವರ ಕೈಯಿಂದ ಜಲವನ್ನ ಅರ್ಪಿಸ್ಬೇಕು. ಜಲ ಹೀಗೆ ಹೋಗ್ಬೇಕು, ಆಯ್ತಾ? ಇಲ್ಲಿಂದ ಜಲ ಹೋಗ್ಬೇಕು 3 ಸಲ ಸ್ವಲ್ಪ ಸ್ವಲ್ಪ ಜಲವನ್ನ ಅರ್ಪಿಸಿ. ಅದಾದ ನಂತರ ಸ್ವಲ್ಪ ಜಲವನ್ನ ಕೈನಲ್ಲಿ ಇಟ್ಕೊಂಡು ಅಗ್ನಿ ದೇವರನ್ನ ಸ್ಮರಿಸ್ಕೊಳ್ಳಿ. ಅಗ್ನಿ ದೇವರನ್ನ ಸ್ಮರಿಸ್ಕೊಂಡು ಸಕಲ ಪ್ರೇತ ದೋಷ, ಯಾವುದೇ ರೀತಿಯಾದಂತ ಬಾಧೆಗಳಿದ್ದರೆ ನಿವೃತ್ತಿ ಆಗಲಿ ಅಂತ ಬೇಡ್ಕೊಂಡು ಇದನ್ನ 3 ಸಲ ಹೇಳ್ಬೇಕು. ಅಗ್ನಿದೇವರೇ, ಯಾವುದೇ ರೀತಿಯಾದಂತ ದೋಷ ಇತ್ಯಾದಿಗಳಿದ್ದರೆ, ಯಾವುದೇ ರೀತಿಯ ಪ್ರೇತ ದೋಷ ಇತ್ಯಾದಿಗಳಿದ್ದರೆ, ಯಾವುದೇ ರೀತಿಯ ಬಾಧೆ ಇತ್ಯಾದಿಗಳಿದ್ದರೆ ಅದು ನಿವಾರಣೆ ಆಗಲಿ ಅಂತ ಬೇಡ್ಕೊಂಡು 3 ಸಲ ಹೇಳಿ ಅದಾದ್ಮೇಲೆ ಈ ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೇಕು. ನೀವು ಯಾರೋ ಇನ್ನೊಬ್ರು ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರ ಕೈಯಿಂದ ಇದನ್ನ ಮಾಡಿಸಿ ನೀವು ನೀರನ್ನ ಹಿಡಿದು ನೀವು 3 ಸಲ ಹೇಳಿ ಇವ್ರಿಗೆ ಯಾವ್ದಾರ ದೋಷ ಇತ್ಯಾದಿಗಳಿದ್ರೆ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆಯನ್ನ ಮಾಡಿಸಿ. 3 ಸಲ ಹೇಳಬೇಕು, ಅದಾದ್ಮೇಲೆ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ಪ್ರೋಕ್ಷಣೆಯನ್ನ ನೀವು ಮಾಡಿಸಿ ನೋಡಿ. ಇದನ್ನ 8 ದಿನಗಳ ಕಾಲ ಕಂಟಿನ್ಯೂ ಆಗಿ ಮಾಡಿ ನೋಡಿ. ಬಾಧೆ ಸಮಸ್ಯೆ ಇತ್ಯಾದಿಗಳು ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಪರಿಪೂರ್ಣವಾಗಿ ನಿವಾರಣೆ ಆಗೋ ತನಕ ಆದ್ರೂ ಇದನ್ನ ಮಾಡಿ. ಖಂಡಿತವಾಗ್ಲೂ 8 ದಿನದಲ್ಲಿ ಒಂದು ಬದಲಾವಣೆ ಕಾಣಿಸುತ್ತೆ. ಈ ಬಾಧೆಯಿಂದ ಈ ಕೆಲಸ ಆಗ್ತಾ ಇಲ್ಲ, ಆ ಕೆಲಸ ಆಗ್ಬಹುದು. ಈ ಬಾಧೆಯಿಂದ ನನ್ನ ದೈಹಿಕವಾಗಿ ನನಗೆ ಈ ತರ ಸಮಸ್ಯೆ ಆಗ್ತಾ ಇತ್ತು, ಅದು ನಿವಾರಣೆ ಆಗಬಹುದು. ಅಥವಾ ಇದು ಏನು ಬಾಧೆ, ಇದಕ್ಕೇನು ಮಾಡಬೇಕು, ಅಥವಾ ಈ ಬಾಧೆಯೇ ಬಂದು ನಿಮ್ಮ ಕನಸಿನಲ್ಲಿ ವಿಚಾರವನ್ನ ತಿಳಿಸಬಹುದು. ಬಹಳಷ್ಟು ಜನರಿಗೆ ಪ್ರಯೋಗ ಇತ್ಯಾದಿಗಳನ್ನ ಮಾಡಿದಾಗ ಸಮಸ್ಯೆ ಒಡ್ಡುವಂತ ಶಕ್ತಿಗಳು ಯಾವ್ದಿದೆಯೋ, ಪಾಸಿಟಿವ್ ಆರ್ ನೆಗೆಟಿವ್, ಆ ಶಕ್ತಿಗಳು ಕನಸಲ್ಲಿ ಬಂದು ತಾನು ಯಾಕೆ ಬಂದಿದ್ದೀನಿ, ತನಗೇನು ಬೇಕು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇದು ಕೂಡ ನಡಿಬಹುದು ನಿಮ್ಮ ಜೀವನದಲ್ಲಿ. ಎಲ್ಲದಕ್ಕೂ ತಯಾರಾಗಿರಿ. ಪ್ರೇತ ಬಾಧೆ, ಪ್ರೇತ ದೋಷ, ಗಾಳಿ ಸೋಂಕು ಏನೋ ಹಿಡ್ಕೊಂಡಿದೆ, ಈ ರೀತಿ ಅಗೋಚರ ಶಕ್ತಿಗಳಿಗೆ ಅವಾಗವಾಗ ಒಳಗಾಗ್ತಾ ಇದೀವಿ. ಅವಾಗವಾಗ ಏನಾದ್ರೂ ಒಂದು ಇದು ಹೋಯ್ತಾ, ಅದು ಬಂತು, ಅದು ಹೋಯ್ತಾ, ಇದು ಬಂತು ಅನ್ನುವಂಥ ಸಮಸ್ಯೆ ಇದ್ದವರು ದೊಡ್ಡ ಪ್ರಮಾಣದ ಹೋಮ ಹವನ ಪೂಜೆ ಇತ್ಯಾದಿಗಳನ್ನ ಮಾಡೋದಕ್ಕೆ ಶಕ್ಯತೆ ಇಲ್ಲದವರು, ಶಕ್ತಿ ಇಲ್ಲದಂತ ವ್ಯಕ್ತಿಗಳು, ಅಥವಾ ತುಂಬಾ ಮಾಡಿದೀವಿ ಸರ್, ತುಂಬಾ ಕಳ್ಕೊಂಡ್ಬಿಟ್ಟಿದೀವಿ, ಇವಾಗ ಇಲ್ಲ ಅನ್ನುವಂಥವ್ರು ಯಾರಾದ್ರೂ ಇದ್ರೆ ಈ ಪುಟ್ಟ ಪರಿಹಾರವನ್ನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಪರಿವರ್ತನೆ ಈ ಸಮಸ್ಯೆಯ ವಿಚಾರದಲ್ಲಿ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.